ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ನೆರಳೇ ಸಿಗ್ತಾ ಇಲ್ಲ ಎನ್ನುವ ಹೊತ್ತಲ್ಲೇ ಮರಗಳ ಮಾರಣ ಹೋಮವೇ ನಡೀತಾ ಇದೆ. ಬಿಸಿಲಿಗೆ ತತ್ತರಿಸಿದ ಬಳ್ಳಾರಿಯಲ್ಲಿ ಮರಗಳಿಗೆ ಕೊಡಲಿ ಪೆಟ್ಟನ್ನ ಕೊಡ್ಲಾಗ್ತಾ ಇದೆ. ಮೊದ್ಲೇ ಬಿರು ಬಿಸಿಲು, ಮರಗಳೇ ಸಿಗ್ತಾ ಇಲ್ಲ, ನೆರಳು ಸಿಗ್ತಾ ಇಲ್ಲ. ಅದರ ಬೆನ್ನಲ್ಲೇ ಇಲ್ಲಿ ಮರಗಳ ಮಾರಣ ಹೋಮವೇ ನಡೀತಾ ಇದೆ. ರಸ್ತೆ ಅಗಲೀಕರಣದ ನೆಪದಲ್ಲಿ ನೂರಾರು ಮರ ಕಡಿದಂತ ಆರೋಪ ಕೇಳಿಬಂದಿದೆ. ಬಳ್ಳಾರಿಯಲ್ಲಿ ವಿಮ್ಸ್ ಆಸ್ಪತ್ರೆಯಿಂದ ಕೊಳಗಲ್ ಗ್ರಾಮದ ರಸ್ತೆ ಅಗಲೀಕರಣದ ನೆಪದಲ್ಲಿ ಮರಗಳ ಮಾರಣ ಹೋಮವೇ ನಡೀತಾ ಇದೆ. ರಸ್ತೆ ಅಗಲೀಕರಣಕ್ಕೆ ಅಡ್ಡಿ ಅಂತ 234 ಮರಗಳನ್ನ ಕಡಿಯೋಕೆ ಮುಂದಾದಂತ ಗುತ್ತಿಗೆದಾರ ನಿನ್ನೆ ತಡರಾತ್ರಿ 30ಕ್ಕೂ ಹೆಚ್ಚು ಮರಗಳಿಗೆ ಕೊಡಲಿ ಏಟು ಕೊಟ್ಟಿದ್ದಾರೆ. ಬಳ್ಳಾರಿಯಲ್ಲಿ ದಿನೇ ದಿನೇ ಬಿಸಿಲಿನ ತಾಪಮಾನ ಹೆಚ್ಚಾಗ್ತಿದೆ ಒಂದ್ ಕಡೆ, ಮತ್ತೊಂದು ಕಡೆ ಅಭಿವೃದ್ಧಿ ಹೆಸರಲ್ಲಿ ಮರಗಳ ಮಾರಣ ಹೋಮ ನಡೀತಕ್ಕಂಥ ಪ್ರಕರಣವನ್ನು ನಿನ್ನೆ ನಡೆದಿದೆ. ನಿನ್ನೆ ತಡರಾತ್ರಿ 30ಕ್ಕೂ ಹೆಚ್ಚು ಮರಗಳನ್ನು ಕಡ್ದು ಹಾಕಲಿದೆ. ಈಗ ನೀವು ನೋಡ್ತಾ ಇರ್ಬೋದು ಇಲ್ಲಿ ದೃಷ್ಟಿಗಳಲ್ಲಿ, ಇದು ಬಳ್ಳಾರಿಯ ಕೊಳಗಲ್ ರೋಡ್ ಹಳೆ ಏರ್ಪೋರ್ಟ್ ಇದೆ ಅಲ್ವಾ, ಆ ರಸ್ತೆಯಲ್ಲಿ ಸುಮಾರು 30ಕ್ಕೂ ಹೆಚ್ಚು ಮರಗಳನ್ನು ನಿನ್ನೆ ರಾತ್ರಿ ಗುತ್ತಿಗೆದಾರರ ಬೆಂಬಲಿಗರು ಕಡ್ದು ಹಾಕಿದ ಒಂದು ದೃಶ್ಯವನ್ನು ಈಗ ನೋಡ್ತಾ ಇದ್ರೆ ನೀವು. ಸುಮಾರು ಈ ಹಿಂದೆ ಅವರು ನಿನ್ನೆ ದಿನ ಅರಣ್ಯ ಅಧಿಕಾರಿಗಳು ಸಹ ಇದನ್ನು ತಡೆಯಲು ಯತ್ನಿಸಿದಾಗ ಅವ್ರ ಮೇಲೆ ದೌರ್ಜನ್ಯ ಕೂಡ ಎಸಗಿ ಈ ಮರಗಳನ್ನು 30ಕ್ಕೂ ಹೆಚ್ಚು ಮರಗಳನ್ನು ಇಲ್ಲಿ ಕಡ್ದು ಹಾಕಿರೋ ದೃಶ್ಯವನ್ನು ನೋಡ್ತಾ ಇದ್ದೀರಾ. ಸುಮಾರು ಒಂದು ಅರ್ಧ ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಇರ್ತಕ್ಕಂಥ ಸಾಲಾಗಿರ್ತಕ್ಕಂಥ ಅರಣ್ಯ ಇಲಾಖೆಯ ನೆಟ್ಟಿರ್ತಕ್ಕಂಥ ಮರಗಳು ಇವು. ಇದನ್ನು ಅರಣ್ಯ ಇಲಾಖೆ ತಮ್ಮ ಪ್ರತಿನಿತ್ಯ ಇವುಗಳಿಗೆ ನೀರು ಎಲ್ಲ ಹಾಕಿ ಅದನ್ನು ಪೋಷಣೆ ಮಾಡಿತ್ತು. ಇದನ್ನು ರಸ್ತೆ ಅಗಲೀಕರಣದ ಹೆಸರಿನಲ್ಲಿ ಇವತ್ತು ಕಡ್ದಾಕಿರ್ತಕ್ಕಂಥ ದೃಶ್ಯಗಳನ್ನು ನೀವು ನೋಡ್ತಾ ಇರ್ಬೋದು. ಅಲ್ಲಿ ನೀವು ನೋಡ್ಬೋದು ಕೆಲ ಮರಗಳಿಗೆ ನಂಬರ್ಗಳು ಕೊಟ್ಟಿದ್ದಾರೆ. ಸುಮಾರು 59 ಅನ್ನೋ ಒಂದು ನಂಬರ್ಗಳು ಇಲ್ಲಿ ನೋಡ್ತಾ ಇದ್ದೀರಾ. ಸೊ ಹೀಗೆ ರಾತ್ರಿ ಈ ರೀತಿ ಅರಣ್ಯ ಅಧಿಕಾರಿಗಳ ಅನುಮತಿ ಪಡೆಯದೆ ಅವ್ರ ಮೇಲೆ ದೌರ್ಜನ್ಯ ಎಸಗಿ ಗುತ್ತಿಗೆದಾರರು ಇಂತಹ ಕೆಲಸಕ್ಕೆ ಕೈ ಹಾಕಿರೋದು ನಿಜಕ್ಕೂ ಪರಿಸರ ಪ್ರೇಮಿಗಳಿಗೆ ತುಂಬಾ ಬೇಸರ ಮತ್ತು ಆಕ್ರೋಶವನ್ನು ತರಿಸಿದೆ ಅಂತ ಹೇಳ್ಬೋದು. ಪರಿಸರ ನಾಶದಿಂದಾಗಿ ಬಳ್ಳಾರಿಯಲ್ಲಿ ಈ ಹಿಂದೆ ಹಲವು ಸಮಸ್ಯೆಗಳು ಎದುರಾಗಿರ್ತಕ್ಕಂಥ ಮಾಹಿತಿ ಕೂಡ ನಮ್ಮಲ್ಲಿ ಇದೆ. ಸೊ ಇದು ಇಲ್ಲಿನ ಬಳ್ಳಾರಿಯಲ್ಲಿ ನಡೀತಕ್ಕಂಥ ಒಂದು ಪ್ರಕರಣ ಇದಾಗಿದ್ದು, ಪರಿಸರ ರಕ್ಷಣೆಗೆ ನಿಲ್ಬೇಕಾದವ್ರನ್ನ ದೌರ್ಜನ್ಯ ಎಸಗಿ ಈ ರೀತಿಯಾಗಿ ಅಭಿವೃದ್ಧಿ ಹೆಸರಲ್ಲಿ ಮರಗಳನ್ನು ಕಡ್ದಾಕಿರೋದು ಎಷ್ಟು ಸರಿ ಅನ್ನೋ ಮಾತನ್ನು ಈಗ ಪರಿಸರ ಪ್ರೇಮಿಗಳು ಕೇಳ್ತಕ್ಕಂಥ ಪ್ರಶ್ನೆ. ಇವ್ರ ಮೇಲೆ ಕ್ರಮ ಆಗ್ಬೇಕು ಅನ್ನೋದು ಕೂಡ ಅವರು ಒತ್ತಾಯಿಸ್ತಾ ಇದ್ದಾರೆ. ಜಿಲ್ಲಾಡಳಿತ ಯಾವ ರೀತಿಯ ಇವ್ರ ಮೇಲೆ ಕ್ರಮ ತಗೊಳುತ್ತೆ ಅನ್ನೋದು ಕಾದು ನೋಡಬೇಕಿದೆ. ರಾಧಾಕೃಷ್ಣ, ಗ್ಯಾರಂಟಿ ನ್ಯೂಸ್, ಬಳ್ಳಾರಿ.